ನಮ್ಮ ಮೈಸೂರು ಎರಡು ಒಂದೇ ಇದ್ದಂಗೆ ತುಂಬ ಕ್ಲೀನಾಗಿರ್ತದೆ. ಏನಂತೀರಾ? ನಮ್ಮ ಚಾಮುಂಡೇಶ್ವರಿ ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಿದೆ. ಏನಂತೀರಾ? ನಮಸ್ತೆ ಕರುನಾಡು, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿವಸದಿಂದ ಅನ್ಕೋತಿದ್ದೆ ನಾನು ಡೈಲಿ ಲಾಗ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ. ಆದರೆ ಅದಕ್ಕೊಂದು ಸ್ಪೆಸಿಫಿಕ್ ಆದಂಥ ಡೇ ಬೇಕಲ್ವಾ. ಸೊ ನನ್ನ ಬರ್ತಡೇಯಿಂದ ನಾನು ಡೈಲಿ ಲಾಗ್ಸನ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಫೈನಲಿ ನನ್ನ ಬರ್ತಡೇ ಇವತ್ತು ಬಂದಿದೆ. ಇವತ್ತಿಂದ ನನ್ನ ಡೈಲಿ ಲಾಗ್ಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ದಿನಚರಿ ಬಗ್ಗೆ ಹೇಳೋದಾದರೆ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ವಾಲಿಬಾಲ್ ಆಡಿದೆ, ಸ್ವಲ್ಪ ಎಕ್ಸಸೈಸ್ ಮಾಡಿದೆ. ಈಗ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ಎಲ್ಲರೂ ಬರ್ತಡೇ ಅಂತ ಅಂದರೆ ನೆನಪಾಗೋದು ಕೇಕ್ ಕಟ್ಟಿಂಗು ಮತ್ತು ಪಾರ್ಟಿ, ಬರೀ ಈ ವೈಬ್ ಥರ ಇರುತ್ತೆ. ಆದರೆ ನನ್ನ ಲೈಫಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನನ್ನ ಬರ್ತಡೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ನಾನು ಅಂದ್ಕೊಂಡಿರೋದು ಫಸ್ಟು ನನ್ನ ಫೇವ್ರೆಟ್ ಪ್ಲೇಸ್ ಇಸ್ಕಾನ್ ಟೆಂಪಲ್ಲು. ಅಲ್ಲಿಗೆ ಹೋಗಿ 16 ಟೈಮ್ಸ್ ಚಾಂಟಿಂಗ್ ಮಾಡಬೇಕು ಅಂತ. ಎವ್ರಿ ಡೇ ನಾನು ಮಾಡ್ತೀನಿ ಫ್ರೀ ಇದ್ದಾಗೆಲ್ಲ 16 ಟೈಮ್ಸ್ ಚಾಂಟಿಂಗು. ಆದರೆ ಇವತ್ತೂ ಕೂಡ 16 ಟೈಮ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಫಸ್ಟು ಇಸ್ಕಾನ್ ಟೆಂಪಲ್ಗೆ ಹೋಗೋದಾ. ಇಸ್ಕಾನ್ಗೆ ಸ್ವಲ್ಪ ಫ್ರೂಟ್ಸ್ನ ತೊಗೊಂಡೋಗ್ಬೇಕು ಅನಿಸ್ತು. ಸೊ ಫಸ್ಟು ನಾನು ಫ್ರೂಟ್ಸ್ ಅಂಗಡಿ ಹತ್ರ ಬಂದೆ. ಬನ್ನಿ ಫಸ್ಟು ಫ್ರೂಟ್ಸ್ ತೊಗೊಂಡು ಆಮೇಲೆ ಇಸ್ಕಾನ್ ಹತ್ರ ಹೋಗೋದ. ಈ ಫ್ರೂಟ್ಸ್ ಅಂಗಡಿಗೆ ಬಂದ ಅಣ್ಣ ಒಂದು ಚಿಪ್ ಬಾಳೆಹಣ್ಣು ಕೊಡಿ. ನೋಡಿ ಇಲ್ಲಿ ಬಾಳೆಹಣ್ಣು ತಗೋತಾ ಇದ್ದೀನಿ ನೋಡಿ. ಕೊನೆಗೂ ಫ್ರೂಟ್ಸ್ನ ತೊಗೊಂಡಿದ್ದಾಯಿತು. ಬನ್ನಿ ಈಗ ನೆಕ್ಸ್ಟು ಇಸ್ಕಾನ್ಗೆ ಹೋಗೋದ. ಸೊ ಫೈನಲಿ ನೋಡಿ ನಾವು ಇಸ್ಕಾನ್ ಹತ್ರ ಬಂದಾಯಿತು. ಈಗ ಒಳಗಡೆ ಹೋಗಬೇಕು ಅಷ್ಟೇ ನಮಗೆ ಬಾಕಿ ಇರೋದು. ನೋಡಿ ಇದೇ ನಮ್ಮ ಮೈಸೂರು ಇಸ್ಕಾನ್ ಟೆಂಪಲ್ಲು. ಫಸ್ಟು ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ನೋಡಿ ಇಲ್ಲಿ ರೈಟ್ ಸೈಡು ಕಾಲು ತೊಳ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನೀರಿದೆ. ಸೊ ಕಾಲು ತೊಳ್ಕೊಬೇಕು ಫಸ್ಟು ನೀವು. ಒಳಗಡೆ ಹೋಗೋದಾ ಫಸ್ಟು ನೋಡಿ. ಆಗಲೇ ಪೂಜೆ 4:15 ಆಗಿದೆ. ಸೊ ಈಗ ನಿಮಗೆ 12ಗೆ ಅದನ್ನು ಮುಚ್ತಾರೆ ಮತ್ತು 12:30ಗೆ ದೇವ್ರ ಪೂಜೆ ನಡೆಯುತ್ತೆ. ಸೊ ಅಲ್ಲಿ ತನಕ ನಾನು ಚಾಂಟಿಂಗ್ ಮಾಡ್ತೀನಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಕೊನೆಗೂ 16 ರೌಂಡ್ಸು ಚಾಂಟಿಂಗ್ ಮಾಡಾಯಿತು. ಚಾಂಟಿಂಗ್ ಮಾಡಾದ್ಮೇಲೆ ನನಗೆ ಇಟ್ ಫೀಲ್ಸ್ ಲೈಕ್ ಒಂದು 5 ಅವರ್ಸು ನಾನು ಮೆಡಿಟೇಷನ್ ಮಾಡಿರೋ ಥರ ಅನ್ನಿಸ್ತಿದೆ. ನಿಜವಾಗ್ಲೂ ಎಲ್ರಿಗೂ ನಾನು ಹೇಳೋದೇನೆಂದರೆ ಚಾಂಟಿಂಗ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಆಗಲೇ ನಿಮಗೆ ವೀಡಿಯೋದಲ್ಲೇ ತೋರಿಸಿದ್ನಲ್ಲ, ಆ ಥರ ಮಣ್ಣಿನ ತೊಗೊಳ್ಳಿ ಇಲ್ಲಿ ಬಂದು ಇಸ್ಕಾನ್ಗೆ, ಮತ್ತು ನಿಮ್ಮ ಚಾಂಟಿಂಗನ್ನು ಸ್ಟಾರ್ಟ್ ಮಾಡಿ. ಕೊನೆಗೂ ನಮ್ಮ ಹುಡುಗ ಸುಶೀಲ್ ನಾಯ್ಡು ಬತ್ತಿನಿ ಬೆಟ್ಟಕ್ಕೆ ಅಂದ. ಸೊ ಇಬ್ಬರು ಒಟ್ಟಿಗೆ ಹೋಗ್ತಾಯಿದ್ದೀವಿ ನೋಡಿ ಅವ್ರ ಮನೆಯಿಂದ. ಅವನೇ ಓಡಿಸ್ಕೊತಾನಂತೆ. ಓಡಿಸ್ಕೊಳಪ್ಪ ಇರೋ. ಹುಷಾರು, ಸ್ವಲ್ಪ ಬ್ರೇಕ್ ಹೋಗ್ಬಿಟ್ಟೈತೆ. ಡಿಕ್ಕಿ ಏನಕ್ಕೆ? ನೀರಿಡಕ್ಕೆ ಅಲ್ಲೇ ಇಡು ಬಿಡು ಅಷ್ಟೇ. ಪಾರ್ಕಿಂಗ್ ಮಾಡಿ ಈಗ ನಮ್ಮ ಚಾಮುಂಡಿ ತಾಯಿನ ನೋಡೋದಕ್ಕೆ ಹೋಗ್ತಾಯಿದ್ವಿ. ಚಾಮುಂಡಿ ಬೆಟ್ಟದಲ್ಲಿ ಶಾಪ್ ಸ್ಟ್ರೀಟ್ ನೋಡೋದೇ ಒಂಥರ ಖುಷಿ ನೋಡಿ. ಕೊನೆಗೂ ನಾವು ಚಾಮುಂಡಿ ತಾಯಿ ದೇವಸ್ಥಾನದ ಹತ್ರ ಬಂದಾಯಿತು. ಇಲ್ಲಿ ಯಾವತ್ತು ಬಂದ್ರೂ ಕೂಡ ಜನ ಅಂತೂ ಜಿಗಿ ಅಂತ ಇರ್ತಾರೆ. ತುಂಬ ಜನ ಇರ್ತಾರೆ. ಅದು ನಮ್ಮ ಚಾಮುಂಡೇಶ್ವರಿ ತಾಯಿ ಮಹಿಮೆ ಅಂದರೆ. ಫಸ್ಟು ನಾವು ತಾಯಿ ದರ್ಶನ ಮಾಡ್ಕೊಂಬಂದ್ಬಿಡೋದ. ಸೊ ನಮ್ಮ ಅದೃಷ್ಟ ಅನಿಸುತ್ತೆ ಇವತ್ತು ಅಷ್ಟು ಇಲ್ಲ.
ಸ್ಟಾರ್ಟಿಂಗು ನಮ್ಮ ವಿಘ್ನೇಶ್ವರಂದು ಹಾಕಿದ್ದಾರೆ. ಸೊ ನಮ್ಮ ಮೈಸೂರವರಂತೂ ಒಂದು ನೋವಾಗಲಿ ಖುಷಿ ಆಗಲಿ ಒಂದು ಬರ್ತಡೇ ಆಗಲಿ ಏನೇ ಆದ್ರೂ ಬರೋದು ನಮ್ಮ ಚಾಮುಂಡೇಶ್ವರಿ ಬೆಟ್ಟಕ್ಕೇ. ಸೊ ಅದೇ ಥರ ನಾನು ಇವತ್ತು ನನ್ನ ಬರ್ತಡೇ ಇರೋದ್ರಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀನಿ. ಇದೊಂದೇ ವರ್ಷ ಅಂತ ಅಲ್ವ ನೋಡಿ ದೇವಸ್ಥಾನದಿಂದ ಹೊರಗಡೆ ಬಂದೆ. ಅದೇನೋ ಗೊತ್ತಿಲ್ಲ, ನನ್ನ ಬರ್ತಡೇ ದಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬರೋ ತನಕ ನನಗೆ ತುಂಬ ತವತವಿಕೆ ಇರ್ತದೆ. ಸೊ ಕೊನೆಗೂ ವಿಸಿಟ್ ಮಾಡಾಯಿತು. ಸೊ ನೆಕ್ಸ್ಟು ನಾವು ಗಣಪತಿ ದೇವಸ್ಥಾನದ ಹತ್ರ ಹೋಗೋಣ ಬನ್ನಿ. ಅಣ್ಣ ಇಲ್ಲಿ ನೋಡೋಣ ಅಣ್ಣ. ಅಣ್ಣ ಏನಣ್ಣ ನಿನ್ನ ಹೆಸರು? ಅಣ್ಣ ಕಪಿತಿ ಮಣ. ಅಣ್ಣ ಇಲ್ಲಿ ನೋಡೋಣ ಒಂಚೂರು. ಅಣ್ಣ ಕಿತ್ಕೊಬಿಟ್ಟಿಗೋಣ, ಹೋಗೋಣ. ಚಾಮುಂಡೇಶ್ವರಿ ಬೆಟ್ಟ ಆದಮೇಲೆ ನೋಡಿ ಇಲ್ಲಿ ಸಚ್ಚಿದಾನಂದ ಆಶ್ರಮದಲ್ಲಿರೋ ಈ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು. ಇಲ್ಲಿ ಶುಕವನ ಅಂತ ಇದೆ, ಅದು ತುಂಬ ಚೆನ್ನಾಗಿದೆ. ನಿಮಗೆ ಇನ್ನೊಂದು ದಿವಸ ವೀಡಿಯೋ ಮಾಡ್ತೀನಿ ಅದು. ಮತ್ತು ಇಲ್ಲಿ ಆಂಜನೇಯನ ದೇವಸ್ಥಾನ ಒಳಗಡೆ ನೀವೇನಾದರೂ ಹೋದರೆ ಕಳೆದೋಗ್ತೀರಾ, ಅಷ್ಟು ಚೆನ್ನಾಗಿದೆ. ಆಂಜನೇಯನ ಭಕ್ತರು ಯಾರ್ಯಾರು ಇದ್ದೀರಾ ಆದಷ್ಟು ಶೇರ್ ಮಾಡಿ. ಮತ್ತು ಮೈಸೂರಿಗೆ ಬಂದರೆ ಈ ಸಚ್ಚಿದಾನಂದ ಆಶ್ರಮದಲ್ಲಿರೋ ಆಂಜನೇಯ ದೇವಸ್ಥಾನನ ವಿಸಿಟ್ ಮಾಡೋದು ಮಾತ್ರ ಮರಿಲೇಬೇಡಿ.